ಎರಡು ರೀತಿಯ ಉಂಡೆಗಳನ್ನು ಮಾಡೋಣ ಇವತ್ತು. ಎರಡೂ ಸಹ ಎರಡೆರಡೇ ಪದಾರ್ಥಗಳನ್ನು ಬಳಸಿ ಮಾಡಿರುವಂಥದ್ದು. ಬಹಳ ಬೇಗ ತಯಾರಾಗುತ್ತೆ, ಸ್ವಲ್ಪ ಸಮಯ ಸಾಕು, ರುಚಿನೂ ಚೆನ್ನಾಗಿರುತ್ತೆ. ನಮಸ್ತೆ ವೆಜ್ ರೆಸಿಪೀಸ್ ಆಫ್ ಕರ್ನಾಟಕಕ್ಕೆ ನಿಮಗೆಲ್ರಿಗೂ ಮತ್ತೊಮ್ಮೆ ಸ್ವಾಗತ. ಮೊದಲನೇದು ಶೇಂಗಾ ಉಂಡೆ ಅಥವಾ ಪೀನಟ್ ಲಡ್ಡು. ಅದನ್ನು ಮಾಡೋದಕ್ಕೆ ಅರ್ಧ ಕಪ್ಪು ಶೇಂಗಾನ ಹದವಾಗಿ ಹೊಂಬಣ್ಣ ಬರೋವರೆಗೆ ದಪ್ಪ ತಳದ ಬಾಣಲೆಯಲ್ಲಿ ಹುರಿಬೇಕು. ನಾನಿಲ್ಲಿ ಅಗರೋ ಏರ್ ಫ್ರೈಯರ್ ಬಳಸ್ಕೊಂಡು ಹುರಿತಾ ಇದ್ದೀನಿ. ಒಂದೇ ಸಮನಾಗಿ ಹುರಿಯೋದಕ್ಕೆ ನನಗೆ ಸಹಾಯ ಆಗುತ್ತೆ. ಆಮೇಲೆ ಈ ರೀತಿ ಕೈಯಲ್ಲಿ ತಿಕ್ಕಿ ಸಿಪ್ಪೆನ ತೆಗಿಬೇಕು. ನೀವು ಯಾವ ವಿಧಾನದಲ್ಲಿ ಬೇಕಾದರೂ ಸಿಪ್ಪೆನ ತೆಗಿಬೋದು. ಒಟ್ಟು ಚೆನ್ನಾಗಿ ಹುರಿದು ಹದವಾಗಿ ಹುರಿದು ಸಿಪ್ಪೆನ ತೆಕ್ಕೊಂಡ್ರೆ ಆಯಿತು. ಇದು ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ಈ ಚಿಕ್ಕಿ ಎಲ್ಲ ಸಿಗುತ್ತಲ್ಲ, ಅದನ್ನು ಸಕ್ಕರೆ ಹಾಕಿ ಮಾಡಿರ್ತಾರೆ. ಸೊ ಈ ಉಂಡೆನ ನಾನು ಬೆಲ್ಲ ಹಾಕಿ ಮಾಡ್ತಾ ಇದ್ದೀನಿ. ಚಿಕ್ಕಿ ಬದಲಾಗಿ ನೀವೇ ಮನೇಲಿ ಇದನ್ನು ಮಾಡಿಟ್ಟು ಮಕ್ಕಳಿಗೆಲ್ಲ ಕೊಡ್ಬೋದು. ಹುರಿದಿರೋ ಶೇಂಗಾನ ಸಿಪ್ಪೆ ತೆಗೆದು ಪುಡಿ ಮಾಡಿಕೊಂಡು ಆಮೇಲೆ ಅದಕ್ಕೆ 1/4 ಕಪ್ಪಷ್ಟು ಬೆಲ್ಲನ ಹಾಕಿ ಪುನಃ ಪುಡಿ ಮಾಡ್ಕೊಳ್ತಾ ಇದ್ದೀನಿ. ಅರ್ಧ ಕಪ್ಪು ಶೇಂಗಾ ತೊಗೊಂಡಿದ್ವಲ್ಲ, ಅದರ ಅರ್ಧ ಭಾಗ, ಹಾಗಾಗಿ 1/4 ಕಪ್ಪು ಬೆಲ್ಲ ಹಾಕಿರೋದು, ಪುಡಿ ಮಾಡಿರೋ ಬೆಲ್ಲ. ಮತ್ತು ಹೀಗೆ ಸುಲಭವಾಗಿ ಉಂಡೆನ ಮಾಡ್ಕೊಳ್ಬೋದು, ಬೇರೆ ಏನೂ ಹಾಕೋ ಅವಶ್ಯಕತೆ ಇಲ್ಲ. ಇನ್ನು ಎರಡನೇದು ಕೊಬ್ಬರಿ ಉಂಡೆ. ಅದಕ್ಕೆ 1 ಕಪ್ಪು ಡೆಸಿಕೇಟೆಡ್ ಕೋಕೋನಟ್ಟನ್ನು ತೊಗೊಂಡಿದ್ದೀನಿ. ಅದಕ್ಕೆ 1/4 ಕಪ್ಪಷ್ಟು ಕಂಡೆನ್ಸ್ಡ್ ಮಿಲ್ಕನ್ನು ಹಾಕಿದ್ದೀನಿ. ಡೆಸಿಕೇಟೆಡ್ ಕೋಕೋನಟ್ ಇಲ್ಲ ಅಂದರೆ ಈ ಕೊಬ್ಬರಿ, ಒಣ ಕೊಬ್ಬರಿ ಇದೆಯಲ್ಲ, ಅದನ್ನು ತುರಿದು ಮಿಕ್ಸಿಗೆ ಹಾಕಿ ಪುಡಿ ಮಾಡಿಕೊಂಡು ತೊಗೊಳ್ಬೋದು. ಇನ್ನು ಕಂಡೆನ್ಸ್ಡ್ ಮಿಲ್ಕು ಅಂಗಡೀಲಿ ಸಿಗುತ್ತೆ, ಇಲ್ಲ ನೀವೇ ಬೇಕಾದರೆ ಮನೆಯಲ್ಲೂ ಮಾಡ್ಕೊಳ್ಬೋದು. ಹೇಗೆ ಅಂತ ಆಮೇಲೆ ಹೇಳ್ತೀನಿ ನಾನು. ಆಮೇಲೆ ನೋಡಿ, ಈ ರೀತಿ ಸ್ಟವ್ ಮೇಲೆ ಇಟ್ಟು ಒಂದು ಸ್ವಲ್ಪ ಹೊತ್ತು ಇದನ್ನು ಬಿಸಿ ಮಾಡಿಕೊಳ್ಬೇಕು. ತುಂಬ ಒಣ ಅನಿಸಿದ್ರೆ 2 ಅಥವಾ 3 ಟೇಬಲ್ ಚಮಚದಷ್ಟು ಹಾಲನ್ನು ಹಾಕ್ಕೊಳ್ಬೋದು. ಅಥವಾ ನಿಮಗೆ ಸಿಹಿ ಓಕೆ ಅಂದರೆ ಕಂಡೆನ್ಸ್ಡ್ ಮಿಲ್ಕನ್ನೇ ಹಾಕ್ಕೊಳ್ಬೋದು. ನೋಡಿ, ಈ ರೀತಿ ಸ್ವಲ್ಪ ಬಿಸಿ ಆರಿದ ಮೇಲೆ ಉಂಡೆ ಕಟ್ಟಬೇಕು. ಉಂಡೆ ಕಟ್ಟೋ ಟೈಮಲ್ಲೂ ಸಹ ಅಷ್ಟೇ, ತುಂಬ ಒಣ ಅನಿಸಿದ್ರೆ ಅಥವಾ ಸಿಹಿ ಕಡಿಮೆ ಇದೆ ಅನಿಸಿದ್ರೆ ಈ ಕಂಡೆನ್ಸ್ಡ್ ಮಿಲ್ಕನ್ನು ನೀವು ಹಾಕ್ಕೊಳ್ಬೋದು. ಕಂಡೆನ್ಸ್ಡ್ ಮಿಲ್ಕಲ್ಲಿ ಸಕ್ಕರೆ ಇರುತ್ತೆ. ಇದು ಬೇರೆ ಏನಿಲ್ಲ, ಹಾಲು ಮತ್ತು ಸಕ್ಕರೆನ ಒಂದು ಸ್ವಲ್ಪ ಹೊತ್ತು ಚೆನ್ನಾಗಿ ದಪ್ಪ ತಳದ ಬಾಣಲೆಯಲ್ಲಿ ಮಚ್ಚಿ ಗಟ್ಟಿಯಾಗಿ ಮಾಡಿರ್ತಾರೆ ಅಷ್ಟೇ. ಸೊ ನೀವು ಮನೆಯಲ್ಲೇ ಮಾಡಿಕೊಂಡು ಹಾಕ್ಬೋದು. ಆನಂತರ ಚೆನ್ನಾಗಿ ಕಲಸಿ ಉಂಡೆ ಕಟ್ಟಿದ್ರೆ ಆಯಿತು. ನೋಡಿ, ಎಷ್ಟು ಸುಲಭವಾಗಿ ಆಗುತ್ತೆ, ರುಚಿ ತುಂಬ ಚೆನ್ನಾಗಿರುತ್ತೆ. ಮಾಡಿ ನೋಡಿ. ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.